ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಅಂತ ದೂರದೃಷ್ಟಿಯಿಂದ ನಾನು ಪ್ರಯತ್ನವನ್ನು ಮಾಡಿರ್ತೀನಿ. ನನಗೆ ಈ ಸದನದಲ್ಲಿ ನನಗೆ ಇಂತಹ ಒಂದು ಗೌರವ ಸಿಕ್ಕಿರೋದು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನು ಸರ್ಕಾರಕ್ಕೆ ಮತ್ತು ಸಭಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಕ್ಷೇತ್ರದ ಕೆಲಸಗಳಿದ್ದರೂ ಕೂಡ ಬಿಡುವು ಮಾಡ್ಕೊಂಡು ಓದಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರೂಪಕಲಾ ಅವರಿಗೆ ಅಭಿನಂದನೆಗಳು. ಇಬ್ಬರು ಒಟ್ಟಿಗೆ ಸಿಟಿ ಒಟ್ಟಿಗೆ ಮಾಡಿದ್ದಾರೆ. ಒಬ್ಬ ಹೆಣ್ಣುಮಗಳು ಇಷ್ಟೊಂದು ಸಾಧನೆ ಮಾಡಿರೋವಂಥದ್ದು, ಇಷ್ಟೊಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಮಾಡಿರೋದು ಒಳ್ಳೆಯ ಸಾಧನೆ. ತಾವು ಹೇಳ್ತಾ ಇದ್ರಿ, ನಾನು ಈ ಅಸೆಂಬ್ಲಿಯಲ್ಲಿ ಅಟೆಂಡೆನ್ಸ್ ಮಾಡೋದೆ ಅಂತ, ಅದಕ್ಕೆ ರಿಸರ್ಚ್ ಮಾಡಕ್ಕೆ ಹೋಗಬೇಡಿ. ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರ. ನಮಗೆಲ್ಲ ಚಿತ್ರಹಿಂಸೆ ಕೊಟ್ಟು 11 ಗಂಟೆ ಶುರುವಾಗೋದನ್ನ 9 ಗಂಟೆಗೆ ತಂದಿದ್ದೀರ. ಮುಂದಕ್ಕೆ 8 ಗಂಟೆಗೆ ತಂದು 6 ಗಂಟೆಗೆ ತಂದ್ಬಿಟ್ರೆ ಏನು ಕತೆ ಅಂತ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ. ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಹೆಣ್ಣುಮಗಳು ಒಳ್ಳೆ ಕೆಲಸ ಮಾಡಿದ್ದಾಳೆ. ನಮ್ಮೆಲ್ಲ ಇಡೀ ಸದನದ ಪರವಾಗಿ ಒಳ್ಳೆಯದಾಗಿ ಧನ್ಯವಾದಗಳು. ಶಾಸಕರಾದಂಥ ರೂಪಾ ಶಶಿಕಲಾ ಅವರಿಗೆ ಅಭಿನಂದಿಸ್ತೇನೆ. ಡಾಕ್ಟರ್ ರೂಪಾ ಶಶಿಕಲಾ ಅವರಿಗೆ ಅಭಿನಂದಿಸ್ತೇನೆ. ಒಳ್ಳೆಯದಾಗಲಿ. ಇದೆಲ್ಲ ಶಾಸಕರು ಕೂಡ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಇಂಟ್ರೆಸ್ಟ್ ಐತಿ ಆ ಸಬ್ಜೆಕ್ಟ್ದಲ್ಲಿ. ವಿಶೇಷವಾಗಿ ಅವರು ಕೂಡ ಮಹಿಳೆಯರಾಗಿದ್ದರಿಂದ ಮಹಿಳೆಯರ ಚಾಲೆಂಜಸ್ ಏನು, ಮಹಿಳೆಯರಿಗೆ ಏನು ತೊಂದರೆ ಆಗ್ತಾವು, ಅವ್ರಿಗೇನು ಅಪಾರ್ಚುನಿಟಿ ಇದೆ, ಚಾಲೆಂಜಸ್ ಇದೆ, ಇದರೆಲ್ಲರ ಬಗ್ಗೆ ಅತ್ಯಂತ ಒಳ್ಳೆ ರೀತಿಯಿಂದ ರಿಸರ್ಚ್ ಮಾಡಿ ಒಂದು ಸೂಕ್ತ ವಿಷಯದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟನ್ನು ರೂಪಕಲಾ ಅವರು ತೊಗೊಂಡಿದ್ದಾರೆ. ಅವರು ಮಾಡಿದಂಥ ಕೆಲಸ ನಮಗೆಲ್ಲರಿಗೂ, ಉಳಿದವ್ರಿಗೆಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸ. ನಾನು ಕೂಡ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೇಕಾರೆ ಮುಂದೆ ನನಗೂ ಡಾಕ್ಟರೇಟ್ ಮಾಡ್ಬೇಕಂತ ಅವಾಗ ಮನಸ್ಸಾಗಿತ್ತು. ನಾನು ಡಾಕ್ಟರೇಟ್ ಮಾಡ್ಬೇಕಂತ ಹೇಳಿದಾಗ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ, ನೀ ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ವ್ಯಾಪಾರ ಮಾಡೋ ಅಂತ ಹೇಳಿ. ಹಂಗಾಗಿ ನನಗೆ ಆ ಟೈಮ್ದಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ನಿನ್ನೆ ನಾನು ಏನು ನೋಡಿದೆ, ರೂಪಕಲಾ ಅವ್ರಿಗೆ ಮತ್ತು ನಮ್ಮ CT ರವಿ ಅವ್ರಿಗೆ, ನಮ್ಮ ಮಾನ್ಯ ಈ ಸದನದ ಹಿಂದಿನ ಸದಸ್ಯರು ಹಾಗೂ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಮಂತ್ರಿಗಳಾದ CT ರವಿ ಅವರು ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂತ ವಿಷಯದ ಮೇಲೆ ಅದರ ಮೇಲೆ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೆ. ಭಾಳ ಉತ್ತಮ ಸಬ್ಜೆಕ್ಟ್ ಅದು ಕೂಡ. ಅದು ರಿಲೆವೆಂಟ್ ಸಬ್ಜೆಕ್ಟ್. ಅದನ್ನ ನಾವೆಲ್ಲರೂ ಕೂಡ ಸಬ್ಜೆಕ್ಟ್ ಅವ್ರೇನು ಥೀಸಿಸ್ ಕೊಟ್ಟಿದ್ದಾರೆ, ಏನು ಅವ್ರದ್ದು ಅದರಿಂದ ಹೊರಗೆ ಬಂದಿದೆ, ಅದನ್ನು ಸ್ಟಡಿ ಮಾಡುವಂಥ ವಿಷಯ. ಈ ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನೀವು ಈ ವಿಷಯ ಸದಸ್ಯರಲ್ಲಿರುವಂಥ ಈ ಗುಣಗಳನ್ನು ರೆಕಗ್ನೈಸ್ ಮಾಡಿ ಇದಕ್ಕೆ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಂ ರೂಪಕಲಾ ಅವರಿಗೆ ದಿನಾಂಕ 31/1/2026 ಮೈಸೂರಿನಲ್ಲಿ ನಡೆದ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ PhD ಪದವಿಯನ್ನು ಪ್ರದಾನ ಮಾಡಲಾಗಿದೆ. ಮಾನ್ಯ ಶಾಸಕಿಯರು ರಾಜ್ಯಶಾಸ್ತ್ರ ವಿಭಾಗದಡಿ ಮಹಿಳಾ ಪ್ರತಿನಿಧಿಗಳ ರಾಜಕೀಯ ಪಾತ್ರ, ಆಡಳಿತದಲ್ಲಿ ಅವರ ಕೊಡುಗೆ ಮತ್ತು ಸ್ಥಳೀಯ ಸ್ವಶಾಸನ ಸಂಸ್ಥೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಮಹತ್ವವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಮಂಡಿಸಿದ ಕೋಲಾರ ಜಿಲ್ಲಾ ಪಂಚಾಯತ್ನಲ್ಲಿ ಮಹಿಳಾ ಸದಸ್ಯರ ಪಾತ್ರ ಒಂದು ಅಧ್ಯಯನ ಸಂಶೋಧನಾ ಪ್ರಬಂಧಕ್ಕಾಗಿ PhD ಪದವಿಯನ್ನು ಪ್ರದಾನ ಮಾಡಲಾಗಿದೆ. ಇದು ನಮ್ಮ ಎಲ್ಲಾ ಸದಸ್ಯರಿಗೆ ಹೆಮ್ಮೆ ತರುವ ವಿಷಯವಾಗಿದೆ. ಆದುದರಿಂದ ಈ ಸದನದ ಎಲ್ಲಾ ಸದಸ್ಯರ ಪರವಾಗಿ ಮಾನ್ಯ ಸದಸ್ಯ ಶ್ರೀಮತಿ ಎಂ ರೂಪಕಲಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಆಲ್ ದಿ ಬೆಸ್ಟ್. ಇನ್ನು ತಾವೆಲ್ಲರೂ ಕೂಡ ಅವರ ಡಾಕ್ಟರ್ ಶಶಿಕಲಾ ಅಂತ ಕರಿಬೇಕು. ರೂಪಕಲಾ ನೀವು ಮಿಸ್ ಮಾಡಿದ ಮೇಲೆ ನಿಮ್ಮ ವಿಪ್ಪನ್ನು ಕೇಳಿ ಉಂಟಲ್ಲ, ನಾನು ಇಲ್ಲಿ ಎಲ್ಲ ದಿಕ್ಕು ತಪ್ಪಿಸುವವರು ಇರೋದು ಇಲ್ಲಿ ಎಲ್ಲ. ಡಾಕ್ಟರ್ ರೂಪಕಲಾ ಅವರು
ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇದನ್ನು ಬಹಳ ವರ್ಷಗಳ ಪರಿಶ್ರಮ ಮತ್ತು ಸಮಾಜಕ್ಕೆ ಇದು ಒಂದು ಮಾರ್ಗದರ್ಶನ ಆಗಬೇಕು ಅನ್ನುವಂಥ ದೂರದೃಷ್ಟಿಯಿಂದ ನಾನು ಪ್ರಯತ್ನವನ್ನು ಮಾಡಿರ್ತೀನಿ. ನನಗೆ ಈ ಸದನದಲ್ಲಿ ನನಗೆ ಇಂತಹ ಒಂದು ಗೌರವ ಸಿಕ್ಕಿರೋದು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನು ಸರ್ಕಾರಕ್ಕೆ ಮತ್ತು ಸಭಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸದನದ ಮಾನ್ಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ, ಡಾಕ್ಟರ್ ರೂಪಕಲಾ, ಆಮೇಲೆ ಬರ್ತೀನಿ ಡಾಕ್ಟರ್ ರೂಪಕಲಾ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ, ಓಪನ್ ಯೂನಿವರ್ಸಿಟಿ, ಮುಕ್ತ ವಿಶ್ವವಿದ್ಯಾನಿಲಯ, PhD, ಅವರು ಇತ್ತೀಚೆಗೆ ರಾಜ್ಯಶಾಸ್ತ್ರದಲ್ಲಿ PhD ಪದವಿಯನ್ನು, ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಕೊಟ್ಟಿದ್ದಾರೆ. ಅವರು ಶಾಸಕರಾಗಿ ಇದ್ದುಕೊಂಡು PhD ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅವರ ಏಕಾಗ್ರತೆಗೆ ಮತ್ತು ಅಧ್ಯಯನಕ್ಕೆ ಸಲ್ಲಿರ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಇಷ್ಟೆಲ್ಲ ಕ್ಷೇತ್ರದ ಕೆಲಸಗಳಿದ್ದರೂ ಕೂಡ ಬಿಡುವು ಮಾಡಿಕೊಂಡು ಓದಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರೂಪಕಲಾ ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷರೇ, ನಮ್ಮ ಶಾಸಕರಾದಂಥ ರೂಪಕಲಾ ಅವರು ನಮಗೆಲ್ಲ ಸ್ಫೂರ್ತಿಯಾಗಿ ಒಂದು ಸಂದೇಶವನ್ನು ನೀವೆಲ್ಲರೂ ಕೊಡಿಸಿದ್ದೀರಿ. ಈಗ ಮುಖ್ಯಮಂತ್ರಿಗಳು ಹೇಳ್ದಂಗೆ ಟೈಮ್ ಡಿವೋಟ್ ಮಾಡೋದು ನಮಗೆಲ್ಲ ಬಹಳ ಕಷ್ಟ. ನನಗೆ ನೆನಪು, ನೀವು ಮೈಸೂರು ಯೂನಿವರ್ಸಿಟಿಲಿ ಡಿಗ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ಬರೆದಾಗ, ನಾನು 2007-8 ನಾನು ಗ್ರಾಜ್ಯುಯೇಟ್ ಆದವನು ಮೈಸೂರು ಓಪನ್ ಯೂನಿವರ್ಸಿಟಿ. ಒಳ್ಳೆ ಹೆಸರಿತ್ತು. ಮಧ್ಯ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯಿತು. ಈಗ ಐ ಥಿಂಕ್ ಇಟ್ ಇಸ್ ಅಂಡರ್ ಸ್ವಲ್ಪ ಕಂಟ್ರೋಲ್ ಅಂತ ಕಾಣ್ತದೆ. ಈ ಫ್ರಾಂಚೈಸ್ ಕೊಟ್ಬಿಟ್ಟೆಲ್ಲ ಮಾಡಿದ್ರು. ಬಟ್ ಅವರ ರೂಪಕಲಾ ಅವ್ರ ಸಬ್ಜೆಕ್ಟ್ ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು. ಮಹಿಳೆಯರ ಪಾತ್ರ ಲೋಕಲ್ ಬಾಡೀಸಲ್ಲಿ, ಇದೆಲ್ಲ ಭಾಳ, ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಏನಪ್ಪ ಅಂದರೆ, ನಮ್ಮೆಲ್ಲ MLAs ಕೂಡ ಅವಕಾಶ ಇದ್ದಾಗ ಸುಮ್ಮನೆ ಯಾರೋ ಒಂದು ಡಾಕ್ಟರೇಟ್ಗಳನ್ನ ಎಲ್ಲೆಲ್ಲೋ ಯೂನಿವರ್ಸಿಟಿಗಳು ಕೊಟ್ಬಿಡ್ತಾರೆ. ಅದಕ್ಕಿಂತ ಈ ರೀತಿ ಪ್ರಯೋಗ ಮಾಡೋದು ಭಾಳ ಇಂಪಾರ್ಟೆಂಟ್. ಬೇಕಾದಷ್ಟು ಅವಕಾಶ ಸಿಗ್ತದೆ. ನಮ್ಮಲ್ಲೇ ಶಾಸನ ವ್ಯವಸ್ಥೆಯಲ್ಲೇ ಹಿಂದೆ ನಾವು ಹೊಸದಾಗಿ MLAಗಳಾದಾಗ, ಬಹುಶಃ ನಮ್ಮ ಅಶೋಕ್ಗೆಲ್ಲ ನೆನಪಿದೆ, ಸುರೇಶ್ ಕುಮಾರ್ಗೆಲ್ಲ, ಪ್ರತಿಯೊಂದು ಅಸೆಂಬ್ಲಿ ಸಬ್ಜೆಕ್ಟ್ ಬಗ್ಗೆ ಕೂಡ ಬಜೆಟಲ್ಲಿ ವಿ ಯೂಸ್ ಟು ಹ್ಯಾವ್ ಎ ವೆರಿ 2 to 3 ಅವರ್ ಡಿಬೇಟ್. ಡಿಮಾಂಡ್ ಮೇಲೆ ಡಿಸ್ಕಷನ್. ಡಿಮ್ಯಾಂಡ್. ಇವರು ನಮ್ಮ ಬೈರೇಗೌಡರು ಅಗ್ರಿಕಲ್ಚರ್ ಮೇಲೆ 8 ಗಂಟೆ ರಿಪ್ಲೈ ಮಾಡಿದ್ರು. ಅವರು 8 ಗಂಟೆ ರಿಪ್ಲೈಡ್ ಅಂತವೆಲ್ಲ ಇದೆ. ಸೊ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಬೇಕಾದಷ್ಟೆಲ್ಲ ಮಾತಾಡ್ತಾ ಇದ್ರು. ಇದ್ರ ಬಗ್ಗೆ ನೀವು ಕೂಡ, ತಾವು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡೋಕೆಂದ್ರೆ ಈಗ ಪೇಷನ್ಸ್ ಕಡಿಮೆ ಆಗಿದೆ ನಮ್ಮ MLAಸ್ಗೆಲ್ಲ. ರಿಸರ್ಚ್ ಮಾಡೋ ಬಗ್ಗೆ, ಇನ್ಫಾರ್ಮೇಶನ್ ತೆಗೆದುಕೊಳ್ಳೋ ಬಗ್ಗೆ ನಾವು ಕೂಡ, ನಮ್ಮಂಥವ್ರಿಗೂ ಪೇಷನ್ಸ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಲಿಕ್ಕೆ, ಇದಕ್ಕೇನಾದ್ರು ಒಂದು ಇನ್ಫಾರ್ಮೇಶನ್ ಅಂತೂ ಈಗ ಮೊದಲಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ಇದ್ರಿಗೆ ತಾವೆಲ್ಲ ಅವಕಾಶ ಮಾಡಿ. ನೀವು ಹೇಳಿದಾಗ ನಾನು ಕೂಡ ಒಂದು ರಿಸರ್ಚ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಸಬ್ಜೆಕ್ಟ್ ಯಾವ್ದು ಗೊತ್ತುಂಟಾ?
ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಬಗ್ಗೆ ಏನು ಕಡಿಮೆ ಅಂತ ಹೇಳಿ. ಸೊ ಎನಿವೆ ಶಾಸಕರಾದಂಥ ರೂಪಾ ಶಶಿಕಲಾ ಅವ್ರಿಗೆ ಅಭಿನಂದಿಸ್ತೇನೆ, ಡಾಕ್ಟರ್ ರೂಪಾ ಶಶಿಕಲಾ ಅವ್ರಿಗೆ ಅಭಿನಂದಿಸ್ತೇನೆ. ಒಳ್ಳೇದಾಗ್ಲಿ, ಇದೆಲ್ಲ ಶಾಸಕರು ಕೂಡ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ರೂಪಕಲಾ ಅವರು ರಾಜಕಾರಣದಲ್ಲಿ, ಅದರಲ್ಲೂ ಕೋಲಾರದಲ್ಲಿ ರಾಜಕಾರಣ ಅಂದರೆ ಅದೇ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಂಥ ಒಂದು ಸಿ ಬೇರೇಗೌಡರೆಲ್ಲ ಬಂದಿರತಕ್ಕಂಥ ಜಿಲ್ಲೆ ಅದು. ಡಾಕ್ಟರ್ ರೂಪಕಲಾ ಅವರು ರಾಜಕಾರಣದಲ್ಲಿ ಬ್ಯುಸಿ ಇದ್ದರೂ ಕೂಡ ಮಹಿಳಾ ವಿಷಯದ ಬಗ್ಗೆ, ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ರಿಸರ್ಚ್ ಮಾಡುವಂಥ ಒಂದು ಮೈಂಡ್ ಸೆಟ್ ಬಂದಿದೆಯಲ್ಲ, ಅದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ. ಇಲ್ಲಾಂದರೆ ದಿನನಿತ್ಯ ಬೆಳಗ್ಗೆ ಇದ್ದರೆ ರಾತ್ರಿವರೆಗೂ ಇದೇ ಆಗೋಗ್ತದೆ. ಅವ್ನು ನೋಡೋದ, ಇವ್ ನೋಡೋದ, ಅವ್ನ ಹಿಡ್ಕೊಂಬ, ಇವನ್ ಎಲೆಕ್ಷನ್ ಮಾಡು, ಇಷ್ಟರಲ್ಲೇ ನಮ್ಮ ಜೀವನ ಕಳೆದೋಗ್ತದೆ. ಕೊನೆಯಲ್ಲಿ ಎಂಡಲ್ಲಿ ಹೋದಾಗ ನಾ ಏನು ಮಾಡಿದ್ದೀನಿ ಅಂತ ಒಂದ್ಸರಿ ತಿರುಗಿ ನೋಡಿದ್ರೆ ಏನೂ ಇರಲ್ಲ, ಸೊನ್ನೆ. ನಮ್ಮ ಕುಟುಂಬ ಹೋಗ್ತೈತೆ, ಪರಿವಾರ ಹೋಗ್ತೈತೆ, ನಮ್ಮ ಸ್ನೇಹಿತರೆಲ್ಲ ಕಾಣೆ ಹೊಟ್ಟವ್ರು, ಒಬ್ರು ಸ್ನೇಹಿತರುಗಳೇ ಇರಲ್ಲ ಈಗ. ಆರೋಗ್ಯ ಹಾಳಾಗ್ತೈತೆ. ಇದ್ರ ಮಧ್ಯನೂ ಕೂಡ ಡಾಕ್ಟರ್ ರೂಪಕಲಾ ಒಳ್ಳೆ ಸಾಧನೆ ಮಾಡಿದ್ದಾರೆ. ಹಿಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನನ್ನ ಚೇಂಬರ್ಗೆ ಬರೋರು. ಇದು ಏನು ಮಿನಿ ವಿಧಾನಸೌಧ ಕೊಡೋಕೆ ನಾನು ಹೇಳಿದೆ, ಅಮ್ಮ ನಮ್ಮ ಪಾರ್ಟಿಯವ್ರಿಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ, ನಿನ್ ಕೊಟ್ರೆ ನನ್ನ ಕತೆ ಮುಗೀತು ಅಂತ. ಬಿಡ್ಲಿಲ್ಲ. ಅದೇನು ಬೆಳಗ್ಗೆ ಅದು ಯಾರ ಕತೆ ಮುಗಿಸುವವರು ನಿಮಗೂ ಗೊತ್ತಲ್ಲ, ನೀವು ರಾಜಕಾರಣದಲ್ಲಿ ಬಹಳ ವರ್ಷ ಇದ್ದೀರಾ, ನಾವು ನೋಡ್ತಾ ಇದ್ದೀರಿ ಕತೆ ಏನೇನು ಆಗ್ತಾ ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಅಂತ. ಬಟ್ ಬಿಡದೆ ಅಮ್ಮ ಮಿನಿ ವಿಧಾನಸೌಧ ತಗೊಂಡೋದ್ರು. ಮತ್ತೆ ನಾನು ಬರಲ್ಲ ಅಂದೆ, ನಾನು ಇನಾಗ್ರೇಷನ್ಗೂ ಬರಲ್ಲಮ್ಮ ಅಂತ ಹೇಳಿದೆ. ಬಿಡದೆ ನನ್ನ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹೆಣ್ಮಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ, ಆ ಛಲದಿಂದ ಮಾಡಿದ್ದಾರೆ. ಇದೊಂದು ಮಾದರಿ. ಹಿಂದೆ ನಮ್ಮ ಸಿ ಟಿ ರವಿ ಅವರು ಕೂಡ ಒಂದು 2-3 ವರ್ಷದಿಂದ ಅವರು ಕೂಡ ಡಾಕ್ಟರೇಟ್ ಮಾಡಿದ್ರು. ಸಿ ಟಿ ರವಿ ಅವರು ರೀಸೆಂಟ್ ಇಬ್ಬರು ಒಟ್ಟಿಗೆ ಸಿ ಟಿ ರವಿ ಅವರು ಒಟ್ಟಿಗೆ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು ಇಷ್ಟೊಂದು ಸಾಧನೆ ಮಾಡಿರುವಂಥದ್ದು, ಇಷ್ಟೊಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಮಾಡಿರೋದು ಒಳ್ಳೆಯ ಸಾಧನೆ. ತಾವು ಹೇಳ್ತಾ ಇದ್ರಿ, ನಾನು ಈ ಅಸೆಂಬ್ಲಿಯಲ್ಲಿ ಅಟೆಂಡೆನ್ಸ್ ಮಾಡೋದೆ ಅಂತ, ಅದಕ್ಕೆ ರಿಸರ್ಚ್ ಮಾಡಕ್ಕೆ ಹೋಗಬೇಡಿ. ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರ. ನಮಗೆಲ್ಲ ಚಿತ್ರಹಿಂಸೆ ಕೊಟ್ಟು 11 ಗಂಟೆ ಶುರುವಾಗೋದನ್ನ 9 ಗಂಟೆಗೆ ತಂದಿದ್ದೀರಾ, ಮುಂದಕ್ಕೆ 8 ಗಂಟೆಗೆ ತಂದು 6 ಗಂಟೆಗೆ ತಂದ್ಬಿಟ್ರೆ ಏನು ಕತೆ ಅಂತ. ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಹೆಣ್ಮಗಳು ಒಳ್ಳೆ ಕೆಲಸ ಮಾಡಿದ್ದಾಳೆ. ನಮ್ಮೆಲ್ಲ ಇಡೀ ಸದನದ ಪರವಾಗಿ ಒಳ್ಳೆಯದಾಗಲಿ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಈ ರಾಜಕಾರಣದಲ್ಲಿ ಬಂದ ಮೇಲೆ ರಾಜಕಾರಣದ ಗೊಂದಲದ ನಡುವೆ, ಈ ಬ್ಯುಸಿ ಇರೋದ್ರ ನಡುವೆ ನಾವು ಎದಕ್ಕೆ ರಾಜಕಾರಣಕ್ಕೆ ಬಂದೀವಿ ಮತ್ತು ನಮ್ಮ ಇತರ ಏನು ಹವ್ಯಾಸಗಳೇನು, ನಮ್ಮ ಅಭಿರುಚಿಗಳೇನು ಅನ್ನೋದು ನಾವು ಮರೆತು ಹೋಗ್ಬಿಡ್ತೇವೆ. ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದ್ರು, ನಮ್ಮ ಮಿತ್ರರಿಂದ ದೂರ ಆಗ್ತೇವೆ, ನಮ್ಮ ಫ್ಯಾಮಿಲಿಯಿಂದ, ಅಶೋಕಣ್ಣ ಹೇಳಿದ್ರು ಫ್ಯಾಮಿಲಿನೂ ಮರೆತು ಬಿಡ್ತೇವೆ ಅಂತ. ಇದು ರಾಜಕಾರಣದ ಒಂದು ದೊಡ್ಡ ಪ್ರಾಬ್ಲಮ್. ಆದರೆ ಈ ರಾಜಕಾರಣದಲ್ಲಿ ಇದ್ದು ಅದ್ರ ಜೊತೆ ತಮಗೇನು ಇಂಟ್ರೆಸ್ಟ್ ಐತಿ ಆ ಸಬ್ಜೆಕ್ಟ್ದಲ್ಲಿ, ವಿಶೇಷವಾಗಿ ಅವರು ಕೂಡ ಮಹಿಳೆಯರಾಗಿದ್ದರಿಂದ ಮಹಿಳೆಯರ ಚಾಲೆಂಜಸ್ ಏನು, ಮಹಿಳೆಯರಿಗೆ ಏನು ತೊಂದರೆ ಆಗ್ತಾವು, ಅವ್ರಿಗೇನು ಅಪಾರ್ಚುನಿಟಿ ಇದೆ, ಚಾಲೆಂಜಸ್ ಇದೆ, ಇದರೆಲ್ಲರ ಬಗ್ಗೆ ಅತ್ಯಂತ ಒಳ್ಳೆ ರೀತಿಯಿಂದ ರಿಸರ್ಚ್ ಮಾಡಿ ಒಂದು ಸೂಕ್ತ ವಿಷಯದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟನ್ನು ರೂಪಕಲಾ ಅವರು ತೊಗೊಂಡಿದ್ದಾರೆ. ಅವರು ಮಾಡಿದಂಥ ಕೆಲಸ ನಮಗೆಲ್ಲರಿಗೂ, ಉಳಿದವ್ರಿಗೆಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸ. ನಾನು ಕೂಡ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೇಕಾರೆ ಮುಂದೆ ನನಗೂ ಡಾಕ್ಟರೇಟ್ ಮಾಡ್ಬೇಕಂತ ಅವಾಗ ಮನಸ್ಸಾಗಿತ್ತು. ನಾನು ಡಾಕ್ಟರೇಟ್ ಮಾಡ್ಬೇಕಂತ ಹೇಳಿದಾಗ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ, ನೀ ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ವ್ಯಾಪಾರ ಮಾಡೋ ಅಂತ ಹೇಳಿ. ಹಂಗಾಗಿ ನನಗೆ ಆ ಟೈಮ್ದಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ನಿನ್ನೆ ನಾನು ಏನು ನೋಡಿದೆ, ರೂಪಕಲಾ ಅವ್ರಿಗೆ ಮತ್ತು ನಮ್ಮ ಸಿ ಟಿ ರವಿ ಅವ್ರಿಗೆ, ನಮ್ಮ ಮಾನ್ಯ ಈ ಸದನದ ಹಿಂದಿನ ಸದಸ್ಯರು ಹಾಗೂ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಮಂತ್ರಿಗಳಾದ ಸಿ ಟಿ ರವಿ ಅವರು ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂತ ವಿಷಯದ ಮೇಲೆ
ಅದರ ಮೇಲೆ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೆ. ಭಾಳ ಉತ್ತಮ ಸಬ್ಜೆಕ್ಟ್ ಅದು ಕೂಡ, ಅದು ರಿಲೆವೆಂಟ್ ಸಬ್ಜೆಕ್ಟ್. ಅದನ್ನ ನಾವೆಲ್ಲರೂ ಕೂಡ ಸಬ್ಜೆಕ್ಟ್ ಅವ್ರೇನು ಥೀಸಿಸ್ ಕೊಟ್ಟಿದ್ದಾರೆ, ಏನು ಅವ್ರದ್ದು ಅದರಿಂದ ಹೊರಗೆ ಬಂದಿದೆ ಅದನ್ನು ಸ್ಟಡಿ ಮಾಡುವಂಥ ವಿಷಯ. ಈ ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನೀವು ಈ ವಿಷಯ ಸದಸ್ಯರಲ್ಲಿರುವಂಥ ಈ ಗುಣಗಳನ್ನು ರೆಕಗ್ನೈಸ್ ಮಾಡಿ ಇದಕ್ಕೆ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು.